ನೀನ್ ಅಲ್ಲೇ ಇಲ್ಲ ಫೋಟೋ ನೋಡ್ರ ಇದು ಮುಂಚೆ ಬಂದಿದ್ದವರು ಈಗ ASP ಸ್ಕೂಲಲ್ಲಿ ಗೋಪರಾಜ್ ಕಾಲೇಜಲ್ಲಿ ಸೂರ್ಯನಗರದಲ್ಲಿ ಲೆಕ್ಚರರ್ಸ್ ಆಗಿದ್ದಾರೆ. ಅಂದ್ರೆ ನಿಮ್ಮಂಗೆ ಬಂದಿರೋರು ಇವತ್ತು ಲೆಕ್ಚರ್ ಆಗಿದ್ದಾರೆ. ಮತ್ತೆ ಕಾಲೇಜುಗಳಲ್ಲಿ ನೋಡಿದ್ದಾರೆ ಇನ್ನು ಸಾಯಿರಾಮ್ ಕಾಲೇಜ್ ಲೆಕ್ಚರರ್ಸ್ ಬಂದಿದ್ದಾರಲ್ಲ, ನಾಳೆ ನಿಮ್ಗೆ ಏನಾದ್ರೂ ಅನುಕೂಲ ಆಗ್ಬೇಕಂದ್ರೆ ಸಾರ್ ಕೇಳ್ಬೋದು. ನೀವು ಚೆನ್ನಾಗಿ ಓದಿದ್ರೆ, ಅರ್ಥ ಆಯ್ತಾ? ಚೆನ್ನಾಗಿ ಓದಿದ್ರೆ ನಿಮ್ಗೆ ಸಾರ್ ಈ ತರ ನಮ್ ಸ್ಟೂಡೆಂಟ್ ಇದಾರೆ, ನಮ್ ಕೆಲಸ ನಮ್ಗೊಂದು ಇಂಜಿನಿಯರಿಂಗ್ ಇಲ್ಲಿ ಒಂದು ಅನುಶ್ರೀ ಅಂತೇಳಿ ನಳಿನ್ ಅಂತೇಳಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು 599 ಅವ್ರದ್ದು SLC 625ಗೆ, ಮತ್ತೆ ಅವರು ಬಿಂದು 512 ಇರ್ಬೇಕಲ್ಲಮ್ಮ, 512 ಇದು ಗರ್ಲ್ಸ್ ಸ್ಕೂಲಲ್ಲಿ. ಸೊ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ ಗಳೇನೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂತ ಸ್ಕೂಲ್ಗಳಲ್ಲಿ ASB ನಲ್ಲಿ ಎಷ್ಟು, ಮಹಿಳಾ ಕಾಲೇಜ್ ಇದು ಹೆಣ್ಮಕ್ಳ ಕಾಲೇಜ್ ಸ್ಕೂಲಲ್ಲಿ ಎಷ್ಟು, ಬಿದ್ರಗೆರೆ ಸ್ಕೂಲಲ್ಲಿ ಎಷ್ಟು, ಭಾರತಿ ಸ್ಕೂಲಲ್ಲಿ ಇಲ್ಲ ಬಹುಶಃ ಈ ಸರಿ ಏನಾದ್ರು ಬರ್ಬೋದು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಓದ್ಬೇಕು. ಓದ್ತೀರಾ? ಸೊ ನೋಟ್ ಪುಸ್ತಕ ಒಂದು ಕನ್ನಡ ಜನಪರ ವೇದಿಕೆಯವರು ನಾವೆಲ್ಲ ಸುಮಾರು ಚಿಕ್ಕಮಂಗ್ಳೂರು, ಶಿವಮೊಗ್ಗ, ತುಮಕೂರು ಎಲ್ಲ ಹೋಗಿ ಬುಕ್ಸ್ ಕೊಟ್ಟಿದ್ದೀವಿ ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅವರು ನಿಮಗೂ ಕೂಡ ಬುಕ್ಸ್ ಕೊಡಿ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಸೊ ಹಂಗಾಗಿ ಏನ್ ಮೇಡಮ್ ಅವರು ಕುಸುಮಾ ಮೇಡಮ್ ಬಂದು ಫಸ್ಟ್ ಅಟ್ಲೀಸ್ಟ್ ಬುಕ್ಸ್ ಕೊಡಿ ಮಕ್ಕಳಿಗೆ. ನಮಸ್ಕಾರ, ನಾನು ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ NSS NCC ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆನೇಕಲ್ ಅಲ್ಲಿ ಸೆಕ್ರೆಟರಿ ಆಗಿ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ಯಾಮರಾಜ್ ಸರ್ ಈ ತರ ಅನು ಮೇಡಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಬನ್ನಿ ಅಂತ ನಮಗೆ ಕರೆಯೋಲೆ ಕೊಟ್ಟಿರ್ತಾರೆ. ನಾನು ನಮ್ಮ ಕಾಲೇಜಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಏನೋ ಒಂದು ಸ್ಮಾಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಬಟ್ ನಿಜಕ್ಕೂ ಹೇಳ್ಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಅವೇರ್ನೆಸ್, ಮಕ್ಕಳಲ್ಲಿ ಒಂದು ಈ ಕಾಲದ ಪರಿಸರವನ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋ ಅವೇರ್ನೆಸ್ ಅನ್ನ ಅವ್ರ ಕಡೆಯಿಂದನೇ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಾ ಇರೋರಲ್ಲ, ಇದು ಶ್ಲಾಘನೀಯ. ಇದಕ್ಕೆ ನಾನು ಪುರುಷೋತ್ತಮ್ ಸರ್ ಅವರಿಗೆ ಮತ್ತೆ ಅವರ ಧರ್ಮಪತ್ನಿಯಾದಂತಹ ಅನುರಾಧ ಮೇಡಮ್ಗೆ ಮೊದಲಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಮಕ್ಕಳು ಪಾಪ ಅವ್ರಿಗೇನೂ ಗೊತ್ತಿರೋದಿಲ್ಲ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ನಾಡಿನ ಭದ್ರತೆ, ನಮ್ಮ ನಾಡಿನ ಉಳಿವಿಗಾಗಿ ನಮ್ಮ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ಅವರ ಕಾರ್ಯವನ್ನ ನಿರ್ವಹಿಸುವಲ್ಲಿ ಅವರು ಈ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳೇ ಮುಂದಿನ ದೊಡ್ಡ ಕಾರ್ಯಕ್ರಮಗಳಾಗಿ ರೂಪುಗೊಳ್ಳೋದ್ರಲ್ಲಿ ಎರಡು ಮಾತಿರೋದಿಲ್ಲ. ಸೊ ಅವರ ಒಂದು ಪರಿಶ್ರಮಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಅವರೊಂದು ಈ ಕಾರ್ಯಕ್ರಮಗಳು ಇನ್ನೂ ಉನ್ನತ ಮಟ್ಟದಲ್ಲಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಸಮ್ಮರ್ ಕ್ಯಾಂಪ್ ಅಲ್ಲೇ ನೋಡಿದ್ವಿ, ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವರು ಕಾರ್ಯಗಳನ್ನ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದಾರೆ. ಇವಾಗೆಲ್ಲ ಮೊಬೈಲ್ ಅಡಿಕ್ಷನ್ ಆಗೋಗಿದೆ, ಅದೆಲ್ಲ ಫಾರಿನ್ ಕಲ್ಚರ್, ಫಾರಿನ್ ಸಂಸ್ಕೃತಿ ಇರ್ತದೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅರಿವಿನಂಚಿನಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸೋ ಕಾರ್ಯಕ್ರಮಗಳು ನಡೀಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಪರಿಶ್ರಮಕ್ಕೆ ನಮಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ನಾವು ನಿಮ್ ಜೊತೆ ಇರ್ತೀವಿ. ನಮಗೊಂದು ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ವಂಡರ್ಫುಲ್ ಆಪರ್ಚುನಿಟಿ ಫಾರ್ a few words. Thank you sir. ನಾನು ಪರಿಸರ ಸ್ನೇಹ ಗಣಪತಿ ಮನೆಯಲ್ಲಿ ಮುಂದಿನ ಹೇಳ್ಕೊಡವ್ರು ಎಲ್ಲರೂ ಹೇಳಿ 1 2 ಒಂದೊಂದು ಲೈನ್